ಆತ್ಮೀಯ ಮಿತ್ರರೇ, ಈಗ ನಾವು ಫೈರ್ ಕ್ಯಾಂಪಿಗೆ ಮುಂದುಗಾಲು ದಾಪುಗಾಲು ಇಡಲು ಹೋಗುತ್ತಿದ್ದೇವೆ. ಎಲ್ಲರೂ ದೀಪೋತ್ಸವವನ್ನು ಮುಗಿಸಿ ಈಗ ಫೈರ್ ಕ್ಯಾಂಪಿಗೆ ತಯಾರಿಯಾಗುತ್ತಿರುವ ಸಂದರ್ಭ ಇದು. ಅಲ್ಲಮ್ಮ ಬೆಂಕಿ ಯಾರ ಹಿಂಗ್ ನೋಡ್ತೀಯ? ಈಗ ತಾಮಂದ ಇಲ್ಲಿಗೆ ಈ ಮೇಣದ ಬತ್ತಿ ಬಿಟ್ಟು ಆಗ್ತಿರೋದೆಲ್ಲ ಡ್ರೈವ್ ಮಾಡಕ್ಕೆ ಇನ್ನು ಫ್ರೆಂಡ್ಸ್, ಇವರೇ ನೋಡಿ ಬೆಂಕಿ ಹಚ್ಚಿದ್ದು. ಇವ್ರ ಹೆಸರೇನು? ಏನ್ ಹೆಸರು? ಕರ್ತ. ಯಾಕೆ ಕಡ್ತ? ಮತ್ತೆ ಅಲರ್ಜಿ ಮಾತ್ರ ಕಡ್ತ ಗಿಡ್ತಾ ಆದ್ರೆ ಅಲರ್ಜಿ ಮಾತ್ರ ನುಂಗಪ್ಪ. ಕಡ್ತ ಗಿಡ್ತಾ ಆದ್ರೆ ಅದ್ಯಾಕೆ ಹೆಸ್ರ ಕಡ್ತ ಅಂತ ಹಿಡ್ಕೊಂಡಿ ಎಲ್ಲ ಮರೆಯ ಹೀಗಾಗಿರೋನು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕಡ್ತಗೆ ಕೈ ಸುಮ್ನೆ ಇರ್ತಿಲ್ಲ, ಸುಮ್ ಕಡಿತಾ ಇತ್ತು ಕಡ್ತ. ಥೂ ಥೂ ಅಲ್ಲ, ಅದು ಈಚಿ ಅನ್ಬೇಕು. ಹೊಗೆ ಹೆಂಗ್ ಹೋಗ್ತಿದೆ ಅಂದ್ರೆ ಹಿಂಗ್ ಹೋಗಿ ಹಿಂಗ್ ಉಲ್ಟಾ ಮಾಡ್ತಾರೆ. ಬೇರೆ ಫೋನಲ್ಲಿ ತಕ್ಕ ನೀನು. ಎಲ್ಲದಕ್ಕೂ ಮತ್ತೆ ನೀನು ಯಾವ್ದಕ್ಕೆ ಕ್ಯಾಪ್ಟನ್ ಮತ್ತು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಕಡ್ತ ಕೈ ಸುಮ್ನಿರ್ತಿಲ್ಲಲ್ಲ ಫ್ರೆಂಡ್ಸ್, ಕಡ್ತಗೆ ಕೈ ಕಡಿತೈತಿ ಇವಾಗ. ನಿಮ್ಮ ಅಣ್ಣ ಯಾವ್ದೋ ಫಿಟ್ ಪ್ರಾಕ್ಟೀಸ್ ರಾತ್ರಿ ಮಾಡಿದ್ರೆ ಕ್ಯಾಪ್ಟನ್ಗಳಿಗೂ ಕೂಡ ವೈಸ್ ಕ್ಯಾಪ್ಟನ್ಗಳಿಗೂ ಕೂಡ ಪೂರಾ ಎಲ್ಲ ಹೇಳ್ಕೊಡ್ತೇನೆ. ಯಾರು ನೀವು ಅಲ್ಲಲ್ಲಿ ಏನಕ್ಕ ನಿಲ್ಸಿದ್ದಾರೆ? ಲೀಡರ್ ಅಂತಾನೆ ಏನಂತಾನೆ ಗೊತ್ತಿಲ್ಲ. ಇವರೆಲ್ಲ ಸೆನ್ಸರ್ ಗಾಡಿಗಳು ಟಾಪಿಕ್ ಒಬ್ರಿಗೊಬ್ರೆ ಗಲಾಟೆ ಪೇಪರ್ನೇ ಬರ್ತಿದ್ದಾವೆ. ಸೊ ತುಂಬಾ
ವಿಡಿಯೋ ಆರಾಗಿಲ್ಲ. ಎರಡು ಮಾತಾಡ್ಬೇಕಂತ ನೋಡಿ ಮುನಿ, ಎರಡು ಮಾತಾಡ್ಬೋದು. ಬಂದಿದ್ದೆ ಫ್ರೆಂಡ್ಸ್, ಹೋಗಿ ನಾಳೆ ಸ್ಟೇಜ್ ಮೇಲೆ ಎರಡು ನಮ್ದೇ. ಮೇಲ್ ಹಾಕೋಣ, ಇಲ್ಲೊಂದು ಎರಡು ಮೇಲೆ ಅಣ್ಣ. ಮಾತಾಡ್ಬೇಡಿ, ಮಾತಾಡ್ಬೇಕು. ಮಾತಾಡು ಬನ್ನಿ. ಈ ಕ್ಯಾಂಪಿಗೆ ಬಂದಿದ್ದು ನನಗೊಂಥರ ಖುಷಿನೇ ಆಯ್ತು. ಮಾತಾಡುವಾಗ ಮಧ್ಯ ಮಾತಾಡಬೇಡಿ. ನಿಮ್ಗೆ ಕರೆದಾಗ ಅಥವಾ ನಿಮ್ಗೆ ಅವಕಾಶ ಕೊಟ್ಟಾಗ ಮಾತಾಡಿ, ಮತ್ತೆ ಬೇರೆಯವ್ರು ಮಾತಾಡೋದು ಮಧ್ಯೆ ಮಾತಾಡಿ. ಫಸ್ಟಿಂದ ಕ್ಯಾಂಪಿಗೆ ಬರಬೇಕು ಅಂತ ಆಸೆ ಇತ್ತು. ಎನ್ರೋಲ್ಮೆಂಟ್ ಅವಾಗಿಂದನೇ ಸ್ಟಾರ್ಟ್ ಮಾಡಿದ್ವಿ. ಎನ್ರೋಲ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗ್ತಾ ಹೋಗ್ತಾ ಯಾಕೋ ಬರಬಾರ್ದು, ಈ ಸತಿ ಬಿಡತ್ಲಕ್ಕೆ ಬೇಡ ಕ್ಯಾಂಪು ಅಂತ ಅನಿಸಿತ್ತು. ಆಮೇಲೆ ಚೇತನ್ ಸರ್, ಡಿ ಜೆ ಸರ್ ಅವರೆಲ್ಲ ಕೇಳಿ ಕ್ಯಾಂಪಿಗೆ ಬರೋಣ ಅಂತ ಬಂದ್ವಿ. ಬಂದಮೇಲೆ ಇಲ್ಲಿ ಓವರ್ ಆಲ್ ಕ್ಯಾಪ್ಟನ್ ಬೇರೆ ಮಾಡಿದ್ರು. ಅದೊಂಥರ ದೊಡ್ಡ ಜವಾಬ್ದಾರಿನೇ ಕೊಟ್ಟಂಗಾಯ್ತು. ಆ ಜವಾಬ್ದಾರಿನ ಹೆಂಗೆ ನಿಭಾಯಿಸಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ಸರ್ ಹೇಳ್ಬೇಕು. ಅಂದರೆ ಎಂಜಾಯ್ಮೆಂಟ್ ಅಂತೂ ಓವರ್ ಆಲ್ ಕ್ಯಾಪ್ಟನ್ ಆದಾಗ ಎಂಜಾಯ್ಮೆಂಟ್ ಭಾಳನೇ ಕಮ್ಮಿ. ಕ್ಯಾಪ್ಟನ್ಗಳಾಗಿದ್ದಾಗ ಸ್ವಲ್ಪ ಹೆಂಗೋ ಎಂಜಾಯ್ಮೆಂಟ್ ಮಾಡ್ಕೊಂತ, ಅಂದರೆ ವಾಲಂಟಿಯರ್ಸ್ ಆಗಿದ್ದ ಎಂಜಾಯ್ಮೆಂಟ್ ಮಾಡೋದಷ್ಟು ಓವರ್ ಆಲ್ ಕ್ಯಾಪ್ಟನ್ ಆಗಿ ಮಾಡೋದು ಭಾಳ ಕಮ್ಮಿ. ಯಶಸ್ವಿಯಾಗಿ ನಡೀತು ಅಂತ ಅನ್ಕೊಂಡು ಹೇಳಕ್ ಇಷ್ಟಪಡ್ತೀನಿ. ಓವರ್ ಆಲ್ ಕ್ಯಾಪ್ಟನ್ ಆಗಿ ನಾನೀಗ 2 ವರ್ಷ ಮಾಡಿದೆ. ಹೋದ ವರ್ಷ ಓವರ್ ಆಲ್ ವೈಸ್ ಕ್ಯಾಪ್ಟನ್ ಆಗಿದ್ದೆ, ಈ ವರ್ಷ ಓವರ್ ಆಲ್ ಕ್ಯಾಪ್ಟನ್ ಆಗಿದ್ದೀನಿ. ಆದರೆ ಏನಂದರೆ ಮುನಿ ಹೇಳ್ದಂಗೆ ಓವರ್ ಆಲ್ ಕ್ಯಾಪ್ಟನ್ ಆದರೆ ಸ್ವಲ್ಪ ಬೆಂಕಿ ಮೇಲೆ ಫೈರ್ ಕ್ಯಾಂಪ್ ಅಂತ ಬೆಂಕಿ ಹಾಕೋದು, ಬೆಂಕಿ ಹಾಕಿ ಕಾಯಿಸೋದು. ಅಲ್ಲ, ಅದ್ರ ಸುತ್ತಲೂ ಕೂತ್ಕೊಳ್ಳೋದು, ಅಲ್ಲೆಲ್ಲ ಮೂಲೆ ಕೂತ್ಕೊಳ್ಳೋದು ಬೆಂಕಿ ಹಾಕಿ. I don't know about this topic. We can talk with ಅವ್ರಿಗೆ ಫೈರ್ ಕ್ಯಾಂಪ್ ನಮಗೆ ಆಗಿರೋದು ಜೀವದ ಮೇಲೆ ಭಾಳ ಗಲ್ಲನ್ರಿ. ಕಾಣ್ಕೊಂಡಿದ್ದೀನಿ, ಯಾರು ಕಾಣ್ತಿಲ್ಲ, ಜಾಸ್ತಿ ಮೇಕಪ್ ಮಾಡ್ಕೊಂಡ್ ಬಂದಿರ. ಕರೆಕ್ಟ್. ಅವ್ರನ್ನ ಮಾತಾಡಿ ಆಯಿತು. ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ಯಾವುದು ಟೈಮ್ ಆಯಿತು, ಇನ್ನೊಂದು ಅರ್ಧ ಗಂಟೆ ಮಾತಾಡ್ತೀನಿ. ನಾನು ಬೈಕ್ ಕ್ಯಾಂಪ್ ಅಂದರೆ ನಮಗೆಲ್ಲ ಫೆಸಿಲಿಟಿ ಇದೆ, ಯುಟಿಲೈಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಮತ್ತು ಗುರುಗಳಿಗೆ ಗೌರವ ಕೊಡೋದಂತೂ ನಾನು ನೋಡಲೇ ಇಲ್ಲ. ಯಾವ ರೀತಿ ಗುರುಗಳಿಗೆ ಗೌರವ ಕೊಡಬೇಕು, ಮತ್ತು ನೀವು ಕಾಲೇಜಿಗೆ ಕಲಿಸ್ತಕ್ಕಂಥ ಗೌರವ ನೋಡೇ ಇಲ್ಲಪ್ಪ.
ಬರೀ ಏನೇನೋ ಮಾತಾಡ್ತಾರೆ, ಏನೇನೋ ಈಗ ಅದು ಯಾರ್ಯಾರೋ ಏನೇನೋ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಜೀವನದಲ್ಲಿ ಇರಬೇಕು ತಮಾಷೆ, ಎಷ್ಟಿರ್ಬೇಕು ಅಷ್ಟೇ ಇರಬೇಕು. ಮತ್ತೆ ನೀವು ಮುಂದಿನ ಭವಿಷ್ಯಕ್ಕೆ ಈಗ ಏನು ಇದು ಮೆಮೊರಿ ಇದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ನೀವು ಯಾವ ರೀತಿ ಪಾಸಿಟಿವ್ ಆಗಿ ತೊಗೊತೀರಾ, ನೆಗೆಟಿವ್ ತೊಗೊತೀರಾ ಅಂತ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೆಗ್ಲೆಕ್ಟ್ ಆಗಿದ್ದರೆ ನಿಮ್ಮ ಜೀವನ ಪೂರ್ತಿ ನೆಗ್ಲೆಕ್ಟ್ ಆಗಿಬಿಡುತ್ತೆ. ನೀವು ಇಲ್ಲಿ ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ಮ ಜೀವನ ಪೂರ್ತಿ ಸುಖವಾಗಿರ್ಬೋದು. ಯಾಕಂದರೆ ನಮ್ಗೆ ಮತ್ತೆ ಗಿಡ ಸ್ವಲ್ಪ ಇನ್ನೂ ಗಿಡಗಳು ಹಾಕಿದ್ದು ಮುಂದಿನ ವರ್ಷಕ್ಕೆ ನಾನು ಇರಲ್ಲ, ಈ ವರ್ಷ ಅದೀನಿ. ಈ ಕ್ಯಾಂಪ್ ಎಂಜಾಯ್ ಮಾಡಿ.